ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಪರಮ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಿತಿನ್ ವಾದ ಮಾಡ್ತಾ ಇರ್ತಾನೆ, ಇವರೆಲ್ಲ ಫ್ರಾಡ್ ಫ್ಯಾಮಿಲಿ ಆಂಟಿ, ದಯವಿಟ್ಟು ನೀವು ನಂಬೇಡಿ ಆಂಟಿ, ಇವರೆಲ್ಲ ತುಂಬ ಫ್ರಾಡ್ ಅಂದರೆ ಫ್ರಾಡು ಅಂತ ಇರ್ತಾನೆ. ಆಗ ಸಾಕ್ಷಿ ಎಲ್ಲ ಕಣ್ಮುಂದೆ ಇದ್ದರೂ ಮತ್ತೆ ವಾದ ಮಾಡ್ತೀಯ ನೀನು ಅಂತ ಅಂದರೆ ಡಿನೋ ಕೆನೆಗೂ ಫಸ್ಟು ಹೊಡೆದಿರ್ತಾರೆ ಅವರಮ್ಮ. ಹಾಗೆ ನಿತಿನ್ ಕೆನೆಗೂ ಚೆನ್ನಾಗಿ ಬಾರಿಸ್ತಾರೆ. ಮಾತಾಡಬೇಡ ನೀನು, ವೈಷ್ಣವ್ ಇರೋ ಸೆಲ್ಲಲ್ಲೇ ಇವರಿಬ್ಬರನ್ನ ಕೂಡಾಕಿ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಅಂತ ಇಲ್ಲಿ ಡಿನೋ ಅಮ್ಮ ಹೇಳ್ತಾರೆ. ಡಿನೋ ಅಮ್ಮ ಹೇಳಿದ ತಕ್ಷಣ ಫುಲ್ಲು ಖುಷಿಯಾಗಿಬಿಡುತ್ತೆ ಲಕ್ಷ್ಮಿ ಹಾಗೆ ಕೀರ್ತಿ ಎಲ್ಲರಿಗೂ ಕೂಡ. ಆಮೇಲೆ ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಸತ್ಯ ಗೊತ್ತಾಗದೆ ಏನೇನೋ ಮಾತಾಡಿಬಿಟ್ಟೆ, ನನ್ನ ಮಗ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾರೆ. ಈಗಲಾದರೂ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಅಂದ್ಬಿಟ್ಟು ಎಲ್ಲರೂ ಕೂಡ ಸ್ಟೇಷನಿಗೆ ಬರ್ತಾರೆ ವೈಷ್ಣವ್ನ ಕರ್ಕೊಂಡು ಹೋಗಬೇಕು ಅಂತ. ಅಲ್ಲಿಗೆ ನಿತಿನ್ ಮತ್ತು ಡಿನೋನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಕರ್ಕೊಂಡು ಬರ್ತಾರೆ. ಸೆಲ್ಲಿಂದ ಹಾಗೆ ವೈಷ್ಣವ್ನ ಬಿಡ್ತಾರೆ. ಅಲ್ಲೂ ಕೂಡ ಅಷ್ಟೇ ಗುರಾಯಿಸ್ತಾ ಇರ್ತಾರೆ ಇಬ್ಬರು ಕೂಡ, ಅಂದರೆ ವೈಷ್ಣವು ಕೂಡ ಅಷ್ಟೇ ನೋಡ್ತಾ ಇರ್ತಾನೆ. ಹಾಗೆ ನೋಡಿಬಿಟ್ಟು ಹಾಗೆ ಹೊರಗಡೆ ಬರ್ತಾನೆ ವೈಷ್ಣವು. ಬಂದ ತಕ್ಷಣ ಎಲ್ಲರೂ ಓಡ್ ಬರ್ತಾರೆ, ಅಂದರೆ ವೈಷ್ಣವ್ನ ತಪ್ಕೊಳ್ಳೋದಿಕ್ಕೆ ಅಂತ. ಅಂದರೆ ಕೀರ್ತಿ, ಲಕ್ಷ್ಮಿ ಮತ್ತು ಅಂಕಿತ್ 3 ಜನನೂ ಬರ್ತಾರೆ. ವೈಷ್ಣವ್ನ ನೋಡಿದ ತಕ್ಷಣ ಅಂದರೆ ಲಕ್ಷ್ಮಿ ಹೋಗಿ ತಪ್ಕೊಂಡ್ಬಿಡ್ತಾಳೆ. ಫುಲ್ಲು ಖುಷಿಯಿಂದ ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕಡೆ ಕೀರ್ತಿಗೆ ತುಂಬಾ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಲಕ್ಷ್ಮಿ ಹೋಗಿ ವೈಷ್ಣವ್ನ ತಪ್ಕೊಂಡಿರೋದು ನೋಡಿಬಿಟ್ಟು ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ. ಅಂಕಿತು ಹಾಗೆ ಸುಪ್ರೀತಾ, ಗಂಗಾಗೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ವೈಷ್ಣವ್ ಹೊರಗಡೆ ಬಂದಿರೋದು. ಹಾಗೆ ಲಕ್ಷ್ಮಿ ತಪ್ಕೊಂಡ ತಕ್ಷಣ ವೈಷ್ಣವು ಅಷ್ಟೇ ತುಂಬ ಖುಷಿಯಿಂದ ಅವನು ಕೂಡ ತಲೆ ಮೇಲೆ ಕೈ ಇಟ್ಟು ಸವರಿ ಸಮಾಧಾನ ಮಾಡೋ ರೀತಿ, ನನಗೇನು ಆಗಿಲ್ಲ ಮಹಾಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳಿ ಅನ್ನೋ ರೀತಿ ಇದು ಮಾಡ್ತಾ ಇರ್ತಾನೆ. ಸೊ ಇದಿಷ್ಟು ಮಂಗಳವಾರದ ಸಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.